ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ನೆಲಮಂಗಲ ರಾಶಿ ಡೆವಲಪರ್ ಜಾಗದಲ್ಲಿ ನುಡಿದಂತೆ ನಡೆದ ರಾಜ್ಯಾಧ್ಯಕ್ಷರಾದ ಸಿ ರಮೇಶ್ ರವರ ದೃಢ ನಿರ್ಧಾರದಂತೆ ಜಂಟಿ ಕಾರ್ಯದರ್ಶಿ ಜಯರಾಮಯ್ಯನವರು ಪೂಜೆ ಸಲ್ಲಿಸಿ ಕೊಳವೆ ಬಾವಿ ಕೊರೆಯಲು ಚಾಲನೆ ನೀಡಿದರು. ಅಧ್ಯಕ್ಷ ಗಣೇಶ್, ಕಾರ್ಯದರ್ಶಿ ರಾಮಕೃಷ್ಣ, ನೇತ್ರಾವತಿ ಮಂಜುನಾಥ್, ಕೇಂದ್ರ ಸಮಿತಿಯ ಚಂದ್ರಬಾಬು, ಬೆಂಗಳೂರು ನಾಗರಾಜ ಜಿಲ್ಲಾಧ್ಯಕ್ಷರು, ಕಾರ್ಯದರ್ಶಿ ಪದಾಧಿಕಾರಿಗಳೊಂದಿಗೆ ಕೊಳವೆ ಬಾವಿ ಕೊರೆಸಲಾಯಿತು. ಕೊಳವೆ ಬಾವಿ ಕೊರೆಸಲು ಧನಸಹಾಯ ಮಾಡಿದ ಗಣ್ಯರಾದ ರಾಜು, ಕೇಂದ್ರ ಕಾರ್ಯಕಾರಿ ಸಮಿತಿ ಸದಸ್ಯರು ರವಿಶಂಕರ್, ರಘು ಎಲೆಕ್ಟ್ರಿಕಲ್, ಕೇಂದ್ರ ಕಾರ್ಯಕಾರಿ ಸಮಿತಿ ಸದಸ್ಯರು ಮಂಜುನಾಥ್, ನೇತ್ರಾವತಿ ಡಾಬಸ್ಪೇಟೆ, ಬೆಂಗಳೂರು ಗ್ರಾಮಾಂತರ ಕಾರ್ಯ ಸಮಿತಿ, ಕಾಮಾಕ್ಷಿ ಎಲೆಕ್ಟ್ರಿಕಲ್ಸ್ ರಾಹುಲ್ ರವರು ಪ್ರೋತ್ಸಾಹಕರು, ಯುವ ಮುಖಂಡ ಚೇತನ್, ಸಂತೋಷ್, ಮಾದನಾಯಕನಹಳ್ಳಿ, ರಾಜೇಂದ್ರ, ನರಸಿಂಹಮೂರ್ತಿ, ದೊಡ್ಡಬೆಲೆ, ಚಿಕ್ಕಣ್ಣರಾಜು, ಗಂಗರಾಜು, ಶ್ರೀವಾರಿ ಎಲೆಕ್ಟ್ರಿಕಲ್ಸ್, ಚೇತನ್ ಡಾಬಸ್ಪೇಟೆ, ಗಂಗಣ್ಣ, ನೆಲಮಂಗಲ ತಾಲೂಕು ಸಮಿತಿಯ ಎಲ್ಲ ಸದಸ್ಯರು ಪ್ರೋತ್ಸಾಹ ನೀಡಿ ಒಳ್ಳೆಯ ಕಾರ್ಯಕ್ಕೆ ಸದಾ ಮುಂಚೂಣಿಯಲ್ಲಿರುವ ಜಯರಾಮ್ ರವರಿಗೆ, ಅಧ್ಯಕ್ಷರಾದ ರಮೇಶ್ ರವರಿಗೆ ಸಮಿತಿಯಿಂದ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿದರು. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಅವಿನ್ಯೂ ರಸ್ತೆ, ಬೆಂಗಳೂರು ದಿನಾಂಕ 28/2/25ರಂದು ನೆಲಮಂಗಲ ರಾಶಿ ಡೆವಲಪರಲ್ಲಿ ಗುತ್ತಿಗೆದಾರರ ನಮ್ಮ ಸ್ವಂತ ಜಾಗದಲ್ಲಿ ಕಾರ್ಯಕಾರಿ ಸಭೆ ನಡೆದು ಮಾನ್ಯ ಶ್ರೀ ರಾಜ್ಯಾಧ್ಯಕ್ಷರ ಶ್ರೀ ರಮೇಶ್ ಅವರ ನಿರ್ದೇಶನದಂತೆ ನುಡಿದಂತೆ ನಡೆದ ನಮ್ಮ ರಾಜ್ಯಾಧ್ಯಕ್ಷರು 2/3/2025ರಂದು ಕೊಳವೆ ಬಾವಿಯನ್ನು ಕೊರೆದು ಅತಿ ಹೆಚ್ಚು ನೀರು ಅಂದರೆ ಬೋರ್ ಲಾರಿ ಕೊರೆಯಲಾರದಂಥ ನೀರು ಬಂದಿದೆ. ನಮ್ಮ ಸಂಘದ ಅಭಿವೃದ್ಧಿಗಾಗಿ ಸಹಕರಿಸಿದ, ಕೊಳವೆ ಬಾವಿಗಾಗಿ ಸಹಾಯ ಮಾಡಿದ ರಾಜು ಕನಕ MC ಅವರು, ರಾಜು ಕನಕಪುರದವರು ಅವರು ಸಹಾಯ ಮಾಡಿದ್ದಾರೆ. ಮಂಜುನಾಥ್ ದವಸ್ಪೇಟೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಮಿತಿ ಅವರು ಸಹಾಯ ಮಾಡಿದ್ದಾರೆ. ರವಿಶಂಕರ್ MC ಮೆಂಬರ್, ರಘು ಎಲೆಕ್ಟ್ರಿಕಲ್ ದಾಬಸ್ಪೇಟೆ ಅವರು ಸಹಾಯ ಮಾಡಿದ್ದಾರೆ. ವಿಶೇಷವಾಗಿ ಇವರ ಸಹಕಾರದೊಂದಿಗೆ ನಮ್ಮ ನೆಲಮಂಗಲ ತಾಲೂಕು ಸಮಿತಿ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಅಧ್ಯಕ್ಷರು ಗಣೇಶ್ ಮತ್ತು ಕಾರ್ಯದರ್ಶಿ. ಹೀಗೆ ಇದೇ ರೀತಿ ನಮ್ಮ ಜಾಗದಲ್ಲಿ ಒಂದು ಭವ್ಯವಾದ ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಬೇಕು ಅಂತ ರಮೇಶ್ ಅಣ್ಣವರು ದೃಢ ನಿರ್ಧಾರವನ್ನು ಮಾಡಿದ್ದಾರೆ. ಇಂತಹ ಒಳ್ಳೆಯ ಕೆಲಸಗಳಿಗೆ ನಮ್ಮ ರಾಜ್ಯ ವಿದ್ಯುತ್ ಗುತ್ತಿಗೆದಾರರು ಸಹಕರಿಸಿ 14,000 ವಿದ್ಯುತ್ ಗುತ್ತಿಗೆದಾರರಿಗೆ ನಮ್ಮ ಸ್ವಂತ ಜಾಗದಲ್ಲಿ ಮುಳ್ಳು ತಂತಿ ಹಾಗೂ ಒಂದು ಬೋರನ್ನು ಯಾವುದೇ ಸಂಘದ ಹಣವನ್ನು ಉಪಯೋಗಿಸದೆ ನಾವು ನಮ್ಮ ಸಂಘದ ಸದಸ್ಯರಿಗಾಗಿ ಲೋಕಾರ್ಪಣೆಯನ್ನು ಮಾಡಿದ್ದೇವೆ ನಮ್ಮ ನೆಲಮಂಗಲ ತಾಲೂಕು ಸಮಿತಿ ವತಿಯಿಂದ. ಹಾಗೆ ನಾನು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಈ ಸಂದರ್ಭದಲ್ಲಿ ಎಲ್ಲ ರಾಜ್ಯ ವಿದ್ಯುತ್ ಗುತ್ತಿಗೆದಾರರು ಶ್ರೀಮಾನ್ಯ ಶ್ರೀ ರಮೇಶ್ ಅಣ್ಣನವರ ಇನ್ನೂ ಅತಿ ಹೆಚ್ಚು ಕೆಲಸ ಕಾರ್ಯಗಳನ್ನು ಇವರು ಚೌಟ್ರಿಯನ್ನು ನಿರ್ಮಾಣ ಮಾಡೋದಕ್ಕೆ ಅವ್ರ ಕೈ ಬಲಪಡಿಸಿ ಎಲ್ಲ ರಾಜ್ಯ ವಿದ್ಯುತ್ ಗುತ್ತಿಗೆದಾರರು ಸಹಕರಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.